ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಅದೇ ರೀತಿಯಲ್ಲಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗುತ್ತೆ ಆ ದೇವಸ್ಥಾನ. ಹೊಸ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಬೆಂಗಳೂರಿನ ಗವಿಗಂಗಾಧರ ದೇವಸ್ಥಾನದಲ್ಲಿ ವಿಶೇಷ ವಿಸ್ಮಯ ಜರುಗುತ್ತೆ. ಅದು ಸಂಜೆ ಸುಮಾರಿಗೆ ಶಿವಲಿಂಗವನ್ನ ಸೂರ್ಯ ರಶ್ಮಿ ಸ್ಪರ್ಶಿಸುತ್ತೆ. ದಕ್ಷಿಣ ಪಥದಿಂದ ಉತ್ತರಕ್ಕೆ ಪಥ ಬದಲಿಸ್ತಾನೆ ಸೂರ್ಯ. ಆಗ ಶಿವನಿಗೊಂದು ನಮಸ್ಕಾರ ಹೇಳೋ ರೀತಿಯಲ್ಲಿ 5:20 5:23 ಸುಮಾರು 3 ನಿಮಿಷದವರೆಗೂ ಕೂಡ ಸೂರ್ಯ ರಶ್ಮಿ ಸ್ಪರ್ಶವಾಗುತ್ತೆ ಲಿಂಗದ ಮೇಲೆ. ಹೊಸ ವರ್ಷದ ಮೊದಲ ಹಬ್ಬ. ಪ್ರತಿ ವರ್ಷವೂ ಕೂಡ ಈ ಅಪರೂಪದ ವಿಶೇಷ ವಿದ್ಯಮಾನಕ್ಕೆ ಗವಿಗಂಗಾಧರೇಶ್ವರ ದೇವಸ್ಥಾನ ಸಾಕ್ಷಿಯಾಗುತ್ತೆ. 5 ಗಂಟೆಯಿಂದಲೇ ವಿಶೇಷ ಪೂಜೆ ಆರಂಭ ಆಗಿದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಧ್ಯಾಹ್ನ 12:30 ತನಕ ಕೂಡ ಪೂಜೆ ಇರುತ್ತೆ. ಆ ನಂತರ ಅವಕಾಶ ಇರಲ್ಲ ಭಕ್ತರಿಗೆ. ಸಂಜೆ ಅಗೇನ್ 5 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಬಟ್ ಆಗ್ಲೂ ಕೂಡ ಭಕ್ತರಿಗೆ ಅವಕಾಶ ಇರಲ್ಲ. 5:15 ನಂತರ ಯಾವಾಗ ಈ ಸೂರ್ಯ ರಶ್ಮಿ ಸ್ಪರ್ಶ ಆಗುತ್ತೆ ಲಿಂಗಕ್ಕೆ, ಅದಾದ ನಂತರ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಬಹಳ ಅದ್ಭುತ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಉತ್ತರಾಯಣ ಪುಣ್ಯ ಕಾಲದಲ್ಲಿ ಈ ದೇಗುಲ ಈ ಒಂದು ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ. ನಾಡಿನೆಲ್ಲೆಡೆ ಇಂದು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ವಿಶೇಷವಾಗಿ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಇವತ್ತು ಒಂದು ಅದ್ಭುತವಾದಂತಹ ಕೌತುಕ ಸಂಭವಿಸಿದೆ. ಅದು ಸೂರ್ಯ ನೇರವಾಗಿ ಗರ್ಭಗುಡಿಯಲ್ಲಿರುವಂತಹ ಶಿವನನ್ನ ಸ್ಪರ್ಶ ಮಾಡುವಂತಹ ಒಂದು ದೃಶ್ಯ. ಅಂದ್ರೆ ಸೂರ್ಯ ರಶ್ಮಿ ಆ ದೇಗುಲದಲ್ಲಿರುವಂತಹ ಗರ್ಭಗುಡಿಯನ್ನ ಸ್ಪರ್ಶ ಮಾಡುವಂತಹ ಕೌತುಕ ಕ್ಷಣ. ಈಗಾಗಲೇ ದೇವಾಲಯದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಜೊತೆಗೆ ಆ ಕ್ಷಣ ಹೇಗಿರುತ್ತೆ ಇವೆಲ್ಲವನ್ನ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಪ್ರಧಾನ ಅರ್ಚಕರಾಗಿರುವಂತಹ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಗುರುಗಳಿದ್ದಾರೆ. ಮಾತನಾಡಿಸ್ತೇನೆ. ಗುರುಗಳೇ ನಮಸ್ತೆ. ಇವತ್ತು ಒಂದು ಅದ್ಭುತವಾದಂತಹ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಈಗ ನಮಗೆ ಸಂಕ್ರಾಂತಿ ಈ ಕ್ಯಾಲೆಂಡ್ರ್ ಡೇಟ್ ಪ್ರಕಾರ ಮೊದಲನೇ ಹಬ್ಬ ಇದು. ಸಾಮಾನ್ಯವಾಗಿ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ನಮ್ಗೆ ಹೊಸ ವರ್ಷ. ಪಂಚಾಂಗದ ಆರಂಭದಿಂದ ಪಂಚಾಂಗದ ಮುಕ್ತಾಯದವರೆಗೂ ಹೊಸ ವರ್ಷ ಅಂತೇಳಿ. ಬಟ್ ಇಂದಿನ ನಮ್ಮ ಜನ ಈ ಕ್ಯಾಲೆಂಡ್ರನ್ನೇ ಫಾಲೋ ಮಾಡೋದ್ರಿಂದ ಜನವರಿ 1ನೇ ತಾರೀಕು ಕುಣಿದು ಕೊಪ್ಪಳಿಸಿ ಆಯಾಸ ಮಾಡಿಕೊಳ್ಳುವಂಥ ಒಂದು ವೈಶಿಷ್ಟ್ಯವಾದ ಕೆಟ್ಟ ದಿನ. ಬಟ್ ಈ ಒಂದು ಸಂಕ್ರಾಂತಿ ಅಂದರೆ ಈ ಜನವರಿಯ 1ನೇ ತಾರೀಕಿನಿಂದ ಹಿಡಿದು ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಅಂಥೇಳಿ. ಈ ಸಂಕ್ರಾಂತಿ ಅಂದರೆ ಎಳ್ಳು ಬೀರಿ ಒಳ್ಳೇದು ಮಾಡು ಅಂತ ನಾವು ಸಾಮಾನ್ಯವಾಗಿ ಎಲ್ಲರ ಮನೆಗಳಿಗೆ ಹೆಣ್ಣುಮಕ್ಳು ಹೋಗಿ ಎಳ್ಳು ಕಬ್ಬು ಇಂಥದನ್ನೆಲ್ಲ ಕೊಟ್ಟು ಅವ್ರ ಮನೆಯಲ್ಲಿ ಅದನ್ನು ಈಸ್ಕೊಂಡು ಬರುವಂಥ ಒಂದು ವಿಶೇಷವಾದ ಹಬ್ಬ. ಎಳ್ಳು ಅಂದರೆ ಋಣ, ಬೆಲ್ಲ ಅಂದರೆ ಸಿಹಿ. ಅಂದರೆ ನಿಮ್ಮ ಋಣ ಹೀಗೆ ಶಾಶ್ವತವಾಗಿರಲಿ, ಈ ಬೆಲ್ಲ ತಿಂದು ನಮಗೆ ಸಿಹಿಯನ್ನು ಕೊಡಿ ಅನ್ನೋ ಒಂದು ವಿಷಯನೇ ಎಳ್ಳು ಬೀರೋ ಹಬ್ಬ ಅಂತೇಳಿ. ಅದರಲ್ಲಿ ಕಬ್ಬು ಅಂತಂದರೆ ಕಬ್ಬಿನ ಒಳಭಾಗದಲ್ಲಿ ಸಿಹಿ ಇರುತ್ತೆ. ಅದನ್ನು ಹಿಂಡಿದಾಗಲೇ ಸಿಹಿ ನಮಗೆ ಸಿಗೋದು. ಹಾಗೆ ನಮ್ಮ ಜೀವನವನ್ನು ನಾವು ಸಾರ್ಥಕತೆಯಿಂದ ಹಿಂಡಿ ಅದನ್ನೆಲ್ಲರಿಗೂ ಸಿಹಿ ಕೊಡುವಂಥ ವಿಷಯ ಬರಲಿ, ನಿಮಗೆ ಎಲ್ಲರ ಮನಸ್ಸಿನಲ್ಲೂ ಇಂಥ ಒಂದು ಸದ್ಗುಣ ಬರಲಿ ಅನ್ನೋದೇ ಈ ಕಬ್ಬನ್ನು ಕೊಡೋ ಉದ್ದೇಶ. ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಎಳ್ಬಿರೋ ಬಂದರೆ ಏನೋ ಹೋಗ್ತಾರೆ ಕೊಡ್ತಾರೆ ಬರ್ತಾರೆ ಇದರ ಅಂತರಾಳ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ತಿನ್ನಬೇಕು, ಕರೆಕ್ಟ್. ಯಾತಕ್ಕೆ ಯುಗಾದಿ ಹಬ್ಬದ ದಿನವೇ ಒಬ್ಬಟ್ಟು ತಿನ್ನಬೇಕು, ಮನೆ ದಿನ ಯಾಕೆ ತಿನ್ನಬಾರ್ದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ತಂದೆಯವ್ರು ಮಾಡ್ತಾಯಿದ್ರು, ನಮ್ಮ ತಾತ ಮಾಡ್ತಾಯಿದ್ರು, ನಾವು ಮಾಡ್ತಿದ್ವಿ, ಹಬ್ಬ ನಡೀತಿದೆ, ಇಷ್ಟೇ ವಿಷಯ ಬರ್ತಾಯಿದೆ. ಆದ್ದರಿಂದ ಈ ಎಳ್ಳು ಬೀರೋ ಹಬ್ಬ ಅಂದರೆ ಎಳ್ಳು ಅಂದರೆ ಒಂದು ಋಣ. ಈಗ ನಮ್ಮಲ್ಲಿ ಯಾರು ಹಿರಿಯರು ಏನಾದರೂ ಕಾಲವಾಗ್ಬಿಟ್ರೆ ನಾವು ಅವರಿಗೆ ತರ್ಪಣಗಳನ್ನು ಮಾಡ್ತೀವಿ. ಅಂದರೆ ನನ್ನ ಈ ಜೀವನದಲ್ಲಿ ನೀನು ನನಗೆ ತಂದೆಯಾಗಿದ್ದೆ, ತಾತನಾಗಿದ್ದೆ, ನಾನು ನಿನ್ನ ಈ ಜೀವನದಲ್ಲಿ ನನ್ನ ಮುಗಿಸಿದ್ದೀನಿ, ಮುಂದಿನ ಜೀವನಕ್ಕೆ ನೀನೇ ನನಗೆ ತಂದೆ ತಾಯಿಯಾಗಿ ಬಂದು ನನ್ನನ್ನು ಕಾಪಾಡು ಅನ್ನೋದೇ ಆ ಎಳ್ಳು ತರ್ಪಣ ಕೊಡೋ ಒಂದು ವಿಶೇಷ ವಿಷಯ. ಅದೇ ರೀತಿಯಾಗಿ ನಾವು ಅದನ್ನು ಕರಿ ಹೇಳ್ಕೊಡ್ತೀವಿ. ಇವತ್ತು ಶುಭವಾಗಿ ಬಿಳಿ ಹೇಳ್ಕೊಡ್ತೀವಿ. ಬಿಳಿ ಎಳ್ಳನ್ನು ನಾವು ಹಂಚೋ ವಿಶೇಷತೆ. ಅದ್ರ ಜೊತೆ ಬೆಲ್ಲ ಇಟ್ಟಿರ್ತೀವಿ. ಬೆಲ್ಲದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಜೀವನದಲ್ಲಿ ಈ ವರ್ಷ ಮುಂದಿನ ಸಂಕ್ರಾಂತಿವರೆಗೂ ನಾವೆಲ್ಲ ಶುಭವಾಗಿರೋಣ, ಸಿಹಿಯಾಗಿರೋಣ, ನಮಗೆ ಕಷ್ಟ ಕಾಲಗಳೇನು ಬರೋದು ಬೇಡ ಅನ್ನೋದ್ರಿಂದ ಬೆಲ್ಲ. ಕಬ್ಬು ಅಂದರೆ ಆ ಕಬ್ಬನ್ನು ಹಿಂಡಿದಾಗ ಅದರಲ್ಲಿ ಬರೋ ರಸವೇ ಸಿಹಿಯಾಗಿರುತ್ತೆ. ಹಾಗೆ ನಿನ್ನ ಜೀವನದಲ್ಲಿ ನೀನು ಹಿಂಡಿ 4 ಜನಕ್ಕೆ ಸಿಹಿಯನ್ನು ಹಂಚು, ನೀನು ಕಷ್ಟ ಬಿದ್ದು ಇನ್ನೊಬ್ರಿಗೆ ಒಳ್ಳೆಯದನ್ನು ಕೊಡು ಅನ್ನೋದೇ ಅದರ ಅರ್ಥ. ಈ ಒಂದು ಶುಭ ಪ್ರಧಾನ ಅರ್ಚಕರು ಕೂಡ ಸಂಕ್ರಾಂತಿ ಹಬ್ಬದ ಮಹತ್ವ ಏನು, ಅದರಲ್ಲೂ ಇವತ್ತು ಸಂಜೆ 5:20 5:23 ಸುಮಾರಿಗೆ ಆ 3 ನಿಮಿಷಗಳ ಕಾಲ ಸೂರ್ಯರಶ್ಮಿಯ ಮಜ್ಜನ ಏನಾಗುತ್ತೆ ಶಿವಲಿಂಗಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ಅದರ ಮಹತ್ವ ಏನು, ಮತ್ತು ಆ ನಿಮಿಷಗಳನ್ನ ಆಧರಿಸಿ ಇಡೀ ವರ್ಷದ ಭವಿಷ್ಯವನ್ನ ಕೂಡ ನಿರ್ಧಾರ ಮಾಡ್ತಾರೆ. ನಾಡಿನಲ್ಲಿ ಮಳೆ ಬೆಳೆ ಹೇಗಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅದನ್ನ ನೋಡೋಕೆ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಇವತ್ತು ಸಂಜೆ 5:20 5:23 ಸೂರ್ಯ ರಶ್ಮಿಯ ಸ್ಪರ್ಶ ಆಗುತ್ತೆ.